ಟೆಮುಜಿನ್ ಮೇಲೆ ಯುದ್ಧ ಮಾಡೋದು ಅಂತ ನಿರ್ಧಾರ ಆಗುತ್ತೆ. ಟೆಮುಜಿನ್ ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ. ಅವನು ಯುದ್ಧಕ್ಕೆ ಬೇಕಾದಂತಹ ಯೋಜನೆಗಳನ್ನೆಲ್ಲ ರೂಪಿಸ್ತಾ ಇರ್ತಾನೆ. ಅವನು ಏನು ಯೋಚನೆ ಮಾಡ್ತಾನೆ ಅಂದರೆ, ಈ ಕೇರೆಟ್ ಜನಾಂಗದವರು ಯಾವಾಗ ಸಂಭ್ರಮ ಆಚರಣೆಯಲ್ಲಿ ಮುಳುಗಿರ್ತಾರೋ ಆಗ ನಾವು ದಾಳಿ ಮಾಡಬೇಕು ಅಂತ ಅವನು ನಿರ್ಧಾರ ಮಾಡ್ತಾನೆ. ಅದೇ ರೀತಿ ಟೆಮುಜಿನ್ನ ಪಡೆ ಏನಿದೆ ಅದು ಕೇರೆಟ್ ಜನಾಂಗದವರ ಪಡೆಗೆ ಹೋಲಿಸಿದರೆ ಸಣ್ಣದು. ಆದ್ರೂ ಇವನು ಈ ಒಂದು ದಾಳಿಗೆ ಎಷ್ಟು ಜನ ಬೇಕಾಗ್ತಾರೆ ಅಂತೆಲ್ಲ ಲೆಕ್ಕ ಹಾಕ್ತಾನೆ. ಅವನು ಏನು ಅಂದ್ಕೊಳ್ತಾನಂದರೆ, ನಮ್ಮ ಒಂದು ಪಡೆ ಏನಿದೆ ಅದು ಈ ಕೇರೆಟ್ ಜನಾಂಗದವರನ್ನು ಸುತ್ತುವರೆದು ಸತತವಾದ ದಾಳಿಯನ್ನು ಮಾಡಬೇಕು. ಆ ರೀತಿ ಮಾಡಿದಾಗ ಮಾತ್ರ ನಾವು ಇವ್ರನ್ನ ಗೆಲ್ಲೋದಕ್ಕೆ ಸಾಧ್ಯ ಅಂತ ಅವನು ಅಂದ್ಕೊಳ್ತಾನೆ. ಆದರೆ ಟೆಮುಜಿನ್ ತನ್ನ ಪಡೆಯನ್ನು ಕೇರೆಟ್ ಜನಾಂಗದವರು ಇರುವ ಜಾಗಕ್ಕೆ ಕರೆದುಕೊಂಡು ಹೋಗೋದು ಒಂದು ಸವಾಲಾಗಿರುತ್ತೆ. ಏಕೆಂದರೆ ಕುದುರೆ ಪಡೆ, ಈ ಬಿಲ್ಲುಗಾರರು ಮತ್ತು ಇತರ ಸೈನಿಕರು ಇವರೆಲ್ಲರನ್ನೂ ಅಲ್ಲಿ ಕರ್ಕೊಂಡು ಹೋಗಬೇಕು. ಕುದುರೆ ಇರೋರು ಕುದುರೆಯಲ್ಲಿ ಹೊರಟೋಗ್ತಾರೆ. ಆದರೆ ಕಾಲ್ನಡಿಗೆಯಲ್ಲಿ ಬರೋರು ಅಲ್ಲಿ ಬಂದು ಸೇರಲು ತುಂಬ ಸಮಯ ಆಗುತ್ತೆ. ನಡೆದುಕೊಂಡೇ ಹೋಗಬೇಕು. ಒಂದು ದಿನ ನಡಿಬೇಕಂದ್ರೆ ಒಂದು 3-4 ಕಡೆ ಅವರು ವಿಶ್ರಾಂತಿ ಪಡ್ಕೋಬೇಕಾಗುತ್ತೆ. ಅಷ್ಟೊಂದು ಸಮಯ ಅಲ್ಲಿ ಇಲ್ಲ ಅಂತ ಅವನು ಗೊತ್ತಾಗುತ್ತೆ. ಅವನು ಒಂದು ಉಪಾಯ ಮಾಡ್ತಾನೆ. ಏನು ಅಂದರೆ, 4-5 ಜನ ಒಂದು ಕುದುರೆಯನ್ನು ತೆಗೆದುಕೊಂಡು ಒಬ್ಬ ಕುದುರೆ ಮೇಲೆ ಕುಳಿತುಕೊಂಡು ಇನ್ನು ಮಿಕ್ಕವರು ನಡ್ಕೊಂಡು ಹೋಗಬೇಕು. ಸ್ವಲ್ಪ ದೂರ ಆದಮೇಲೆ ಅವನು ಕೆಳಗಡೆ ಇಳಿದು ಇನ್ನೊಬ್ಬ ಕುದುರೆಯಲ್ಲಿ ಕುಳಿತುಕೊಬೇಕು, ಮಿಕ್ಕದವರಲ್ಲಿ ನಡ್ಕೊಂಡು ಹೋಗಬೇಕು. ಹೀಗೆ ಒಬ್ಬರಾದ ಮೇಲೆ ಒಬ್ಬರು ಕುದುರೆಯಲ್ಲಿ ಕುಳಿತುಕೊಳ್ತಾ ಮಿಕ್ಕದವರಲ್ಲಿ ನಡ್ಕೊಳ್ತಾ ಹೋಗಬೇಕು. ಆಗ ಎಲ್ಲರಿಗೂ ಸ್ವಲ್ಪ ವಿಶ್ರಾಂತಿ ಸಿಗುತ್ತೆ. ರಾತ್ರಿ ಕುದುರೆ ವಿಶ್ರಾಂತಿ ತಗೊಳ್ಳೋದು ಅಂತ ನಿರ್ಧಾರ ಮಾಡಿ ಈ ಉಪಾಯವನ್ನು ಮಾಡ್ತಾನವನು. ಹೀಗೆ ತನ್ನ ಸೈನಿಕರನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಈಗ ಈ ಕೇರೆಟ್ ಜನಾಂಗದವರೆಲ್ಲ ಸಂಭ್ರಮ ಆಚರಣೆಯಲ್ಲಿದ್ದಾರೆ. ನೇರವಾಗಿ ಅವ್ರ ಮೇಲೆ ದಾಳಿ ಮಾಡಿದ್ರೆ ಶತ್ರುಗಳು ಹುಷಾರಾಗ್ತಾರೆ ಅಂತ ಟೆಮುಜಿನ್ ಅಂದ್ಕೊಂಡು ಏನು ಮಾಡ್ತಾನಂದರೆ, ಈ ಕೇರೆಟ್ ಜನಾಂಗದವರ ಬಿಡಾರ ಏನಿದೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ತನ್ನ ಸೈನಿಕರನ್ನೆಲ್ಲ ಒಂದೊಂದು ಗುಂಪುಗಳನ್ನಾಗಿ ಅಲ್ಲಿ ಅಡಗಿಕೊಳ್ಳೋ ಥರ ಮಾಡ್ತಾನವನು. ಒಂದು ವೃತ್ತಾಕಾರದಲ್ಲಿ ಟೆಮುಜಿನ್ನ ಸೈನಿಕರೆಲ್ಲ ಬಿಡಾರಗಳ ಸುತ್ತುವರಿತಾರೆ. ಯಾವ ದಿಕ್ಕಿನಲ್ಲೂ ಈ ಕೇರೆಟ್ ಜನಾಂಗದವರ ಸೈನಿಕರು ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಆಗದೇ ಇರೋ ಥರ ಒಂದು ಉಪಾಯವನ್ನು ಮಾಡ್ತಾನೆ. ಆಂಕಾನ್ನ ಮಗನಾದಂತಹ ಇಲ್ಗಾ ಕೆಲವೊಂದು ಸೈನಿಕರೊಡನೆ ದಕ್ಷಿಣದಲ್ಲಿ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾನವನು. ಬೇಸಿಗೆ ಕಾಲ, ಅದು ತುಂಬ ಬಾಯಾರಿಕೆ ಆಗುತ್ತೆ. ಆದರೆ ಪಕ್ಕದಲ್ಲಿ ಎಲ್ಲೂ ನೀರು ಸಿಗೋದಿಲ್ಲ ಅವನಿಗೆ. ತನ್ನ ಸೈನಿಕರ ಹತ್ರ ನೀರನ್ನ ಕೇಳ್ತಾನೆ. ಅವರು ತಮ್ಮಲ್ಲಿರುವ ಸ್ವಲ್ಪ ನೀರನ್ನು ಅವನಿಗೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಅವರು ತಮ್ಮ ಜೀವವನ್ನು ಉಳಿಸ್ಕೊಬೇಕು. ಬಾಯಾರಿಕೆಯಿಂದನೇ ಈ ಇಲ್ಗಾ ಸತ್ತೋಗ್ತಾನೆ. ಜಮುಕ ಏನು ಮಾಡ್ತಾನಂದರೆ, ತನ್ನ ಸೈನಿಕರು